ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ಹತ್ತಿಯಂತೆ ಸಾಫ್ಟ್ ಆಗಿರುವಂತಹ ಕಡಲೆಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೊಸದಾಗಿ ಕಲಿಯುವವರಿಗೆ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನೀವು ನೋಡಬಹುದು. ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ನಲ್ಲಿ 3/4 ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಈ ಚಿರೋಟಿ ರವೆ ಅಂದರೆ ರವೆಯಲ್ಲಿ ಎಲ್ಲಕ್ಕಿಂತ ಸಣ್ಣ ರವೆ, ಅದು ಚಿರೋಟಿ ರವೆ. ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಬೈಂಡಿಂಗಿಗೆ ಅಂತ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದರಲ್ಲಿ ಬೈಂಡಿಂಗ್ ಚೆನ್ನಾಗಿ ಆಗುತ್ತೆ, ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ತೀನಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಆಮೇಲೆ ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಸ್ಪೂನ್ನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಈಗ ಕಲಸ್ಕೊಳ್ಬೇಕು. ನೀರು ಹಾಕುವಾಗ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಬೇಕು. ಅಂದರೆ ಇದು ರವೆ ಆಗಿರೋದ್ರಿಂದ ಚೆನ್ನಾಗಿ ಅದು ನೆನೆಯಬೇಕು. ಅದಕ್ಕೋಸ್ಕರ ನಾವು ಮೈದಾ ಹಿಟ್ಟಲ್ಲಿ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡುವಾಗ ಎಷ್ಟು ನೀರು ಹಾಕೊಳ್ತೇವೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಬೇಕು ಇದಕ್ಕೆ. ರವೆ ಆಮೇಲೆ ಅದು ಚೆನ್ನಾಗಿ ನೀರನ್ನು ಹೀರ್ಕೊಂಡು ಕರೆಕ್ಟ್ ಆದ ಒಂದು ಹದದಲ್ಲಿ ಬರುತ್ತೆ. ಈಗ ಇದನ್ನು ನೀರು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಸ್ಕೊಳ್ತಾ ಇರುವಾಗಲೇ ವಾಪಸ್ ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇದು ನೋಡಿ ಸ್ವಲ್ಪ ಇದು ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಹಿಟ್ಟು ನೋಡಿ ಇಷ್ಟು ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಈ ಎಣ್ಣೆಯಲ್ಲೇ ಇದು ಚೆನ್ನಾಗಿ ನೆನೆಯುತ್ತೆ ಹಿಟ್ಟು, ಆಗ ಕರೆಕ್ಟ್ ಆಗುತ್ತೆ. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಒಂದ್ಸರ್ತಿ ತಟ್ಟುಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕು. ಮುಚ್ಚಳ ಮುಚ್ಚಿ ಇದನ್ನು ಚಿರೋಟಿ ರವೆ ಆಗಿರೋದ್ರಿಂದ ಸುಮಾರು ಒಂದು 5-6 ಗಂಟೆ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಅಥವಾ ನೀವು ಸಂಜೆಗೆ ಮಾಡೋದಾದ್ರೆ ಬೆಳಿಗ್ಗೆನೆ ಇದನ್ನ ಈ ರೀತಿ ಹಿಟ್ಟು ಕಲಸಿಟ್ರೆ ಕರೆಕ್ಟ್ ಆಗುತ್ತೆ. ಈಗ ಹೋಳಿಗೆಗೆ ಹೂರಣ ರೆಡಿ ಮಾಡೋದಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಸೇಮ್ ಕಪ್ನಲ್ಲಿ, ಅಂದರೆ ಚಿರೋಟಿ ರವೆ ಹಾಕಿದ್ವಲ್ವ ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಬೇಳೆಯನ್ನು ಫಸ್ಟ್ ನಾವು ಚೆನ್ನಾಗಿ ಒಂದು 2-3 ಸರ್ತಿ ನೀರು ಹಾಕಿ ತೊಳಿಬೇಕು. ಈಗ ಬೇಳೆ ತೊಳ್ಕೊಂಡು ಆಗಿದೆ ನೋಡಿ. ಇದಕ್ಕೆ ನಾನು ಅದೇ ಕಪ್ನಲ್ಲಿ 3 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 3/4 ಕಪ್ನಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ನಲ್ವಾ, ಅದೇ ಅಳತೆಯಲ್ಲಿ 3 ಸರ್ತಿ ನೀರು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡಿ ಇದನ್ನು 4 ವಿಷಲ್ ಬೇಯಿಸ್ಕೊಳ್ಳಿ ಮೀಡಿಯಂ ಉರಿನಲ್ಲಿ. ಬೇಳೆ ಆ ಕಡೆಯಿಂದ ಬೇಯ್ತಾ ಇದೆ. ಈ ಕಡೆಯಿಂದ ನಾನು ಇನ್ನೊಂದು ಪಾತ್ರೆಗೆ ಸೇಮ್ ಕಪ್ನಲ್ಲಿ 3/4 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 3 ಸ್ಪೂನ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಚೆನ್ನಾಗಿ ಕರಗಿದ್ರೆ ಆಯಿತು. ಅಂದರೆ ಬೆಲ್ಲದಲ್ಲಿ ಕಸ ಎಲ್ಲ ಏನಾದರೂ ಇದ್ದರೆ ಅದಕ್ಕೋಸ್ಕರ ಈ ಒಂದು ಬೆಲ್ಲವನ್ನು ಕರಗಿಸ್ಬಿಟ್ಟು ಶೋಧಿಸಿ ಹಾಕೊಳ್ಳೋದು. ನಿಮಗೆ ಬೆಲ್ಲ ತುಂಬ ಕ್ಲೀನ್ ಆಗಿದೆ ಅಂತಿದ್ರೆ ಹಾಗೇನೆ ನೀವು ಬೇಕಾದರೆ ಹಾಕ್ಬಹುದು ಬೆಲ್ಲವನ್ನು. ಮತ್ತು ಇದು ಸರಿಯಾದ ಅಳತೆ. ನಾನು ಈ ಒಂದು ಬೇಳೆ ಜೊತೆಗೆ ತೆಂಗಿನ ತುರಿ ಏನು ಸೇರಿಸ್ತಾ ಇಲ್ಲ. ತೆಂಗಿನ ತುರಿ ನೀವೇನಾದರೂ ಸೇರಿಸಿ ಹಾಕೋದಾದರೆ ಬೆಲ್ಲವನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. 3/4 ಕಪ್ ಬದಲಿಗೆ 1 ಕಪ್ನಷ್ಟು ಬೆಲ್ಲ ಸೇರಿಸ್ಕೊಳ್ಬೋದು. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಹಾಗೆಯೇ ಇಲ್ಲಿ ಬೇಳೆ ಕೂಡ ಬೆಂದಿದೆ, ತೋರಿಸ್ತೀನಿ ರೀ. 4 ವಿಷಲ್ ಮಾಡ್ಕೊಂಡಿದ್ದೀನಿ. ಬೇಳೆ ನೋಡಿ ಕರೆಕ್ಟಾಗಿ ಬೆಂದಿದೆ, ಈ ಹದದಲ್ಲಿ ಬೇಯಬೇಕು. ಈಗ ಇದರ ಬೇಳೆ ಕಟ್ಟನ್ನು ಶೋಧಿಸ್ಕೊಳ್ಳೋಣ. ಇದನ್ನು ನೀವು ಬೇರೆ ಸಾರು ಅಥವಾ ಸಾಂಬಾರುಗಳಿಗೆ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ಈಗ ನಾವು ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ. ಒಲೆ ಮೇಲೆ ಇಟ್ಟಿದ್ದೀನಿ. ಇದೀಗ ಚೆನ್ನಾಗಿ ಒಂದು ಕುದಿ ಬರಬೇಕು. ಚೆನ್ನಾಗಿ ಒಂದು ಕುದಿ ಬರಿಸೋಣ. ಎರಡನ್ನು ಸೇರಿಸ್ಬಿಟ್ಟು ಒಂದು ಕುದಿ ಬರಲಿ. ಇದು ಸ್ವಲ್ಪ ಗಟ್ಟಿ ಆಗಬೇಕಷ್ಟೇ, ಜಾಸ್ತಿ ಗಟ್ಟಿ ಆಗೋದು ಬೇಡ.
ಈಗ ಇದು ನೋಡಿ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈ ರೀತಿ ಕುದೀತಾ ಇರುವಾಗಲೇ ಈ ರೀತಿ ಕಡೆಗೋಲಿಂದ ಮಜ್ಜಿಗೆ ಕಡಿಯುವಂಥ ಕಡೆಗೋಲು ಇದೆಯಲ್ವಾ, ಅದರಲ್ಲಿ ಅಥವಾ ಸೌಟಲ್ಲಿ ಈ ರೀತಿ ಒತ್ತಿದ್ರೆ ಅದೆಲ್ಲ ನೋಡಿ ಮ್ಯಾಶ್ ಆಗುತ್ತೆ ಈ ರೀತಿ. ಆಗ ನಮಗೆ ಅದು ರುಬ್ಬೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಕಡೆಗೋಲು ಇಲ್ಲಾಂದರೆ ಈ ಥರ ಸೌಟಲ್ಲಿ ಕೂಡ ನೀವು ಮಾಡ್ಕೋಬೋದು. ಈಗ ಇದನ್ನು 1 ನಿಮಿಷ ಕುದಿಸಿದ್ದೀನಿ ಅಷ್ಟೇ. ನೋಡಿ ಗಟ್ಟಿಯಾಗಿದೆ ಇದು, ಇಷ್ಟ ಆದರೆ ಸಾಕು. ತುಂಬ ಗಟ್ಟಿ ಆದರೆ ಆಮೇಲೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಅದು ಸ್ವಲ್ಪ ತಣ್ಣಗಾಗುತ್ತಲ್ವ, ತಣ್ಣಗಾಗುವವರೆಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ, ನನಗೆ ಅದು ರುಬ್ಬೋದಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ. ಸ್ವಲ್ಪ ಬಿಸಿ ಇರುವಾಗ ನಾವು ರುಬ್ಕೊಳ್ಬೇಕು. ಈಗ ಸಾಧಾರಣ ಇದು ಈಗ ಬಿಸಿ ಇದೆ, ಇಷ್ಟ ಆದರೆ ಸಾಕು. ನೋಡಿ ಇಷ್ಟು ನಾನು ಈಗಾಗಲೇ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಸಣ್ಣ ಮಿಕ್ಸಿ ಜಾರಿಗೆ ಹಾಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ರೀತಿ ರುಬ್ಕೊಂಡಾಗಿದೆ. ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು. ಆಗ ನಮಗೆ ಅದು ಹೂರಣದ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಅದು ಸ್ವಲ್ಪ ತೆಳ್ಳಗಾಯಿತು ಅಂದರೆ ಬಾಣಲೆಯಲ್ಲಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಕರೆಕ್ಟಾದ ಹದಕ್ಕೆ ಬರುತ್ತೆ. ಏಲಕ್ಕಿ ಪುಡಿಯನ್ನು ಇದನ್ನು ರುಬ್ಬುವಾಗಲೇ ನಾನು ಒಟ್ಟಿಗೆ ಸೇರಿಸಬೇಕಿತ್ತು, ನನಗೆ ಮರೆತು ಹೋಗಿ ಈಗ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ರುಬ್ಬುವಾಗಲೇ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕಣಕದ ಉಂಡೆಗಿಂತ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಳ್ಬೇಕು. ಅಂದರೆ ಕಣಕದ ಉಂಡೆ ಸ್ವಲ್ಪ ಸಣ್ಣದಾದರೆ ಹೂರಣದ ಉಂಡೆ ಸ್ವಲ್ಪ ದೊಡ್ಡದಿರಬೇಕು. ಆವಾಗ ನಮಗೆ ಕರೆಕ್ಟಾಗಿ ಹೋಳಿಗೆಯ ಹದ ಬರುತ್ತೆ. ತಟ್ಟಲಿಕ್ಕೆ ಅಥವಾ ನಿಮಗೆ ಲಟ್ಟಿಸ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಕೊಳ್ತೀರಾ ಎಲ್ಲದಕ್ಕೂ ಕೂಡ ಸೇಮ್ ಒಂದು ಅಳತೆಯನ್ನು ಉಪಯೋಗಿಸ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಆವಾಗ. ಈಗ ನೋಡಿ ಇಷ್ಟು ಉಂಡೆ ರೆಡಿಯಾಗಿದೆ. ಇದರಲ್ಲಿ ಕಣಕ ನಾನು ಇಲ್ಲಿ 5-6 ಗಂಟೆಗಳ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿ ನೆಂದಿದೆ ನೋಡಿ, ಸಾಫ್ಟ್ ಆಗಿ ಬಂದಿದೆ. ನಾವು ಯಾವಾಗ ಈ ಕಣಕವನ್ನು ನೋಡ್ತೀವಿ ಅದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಹೂರಣ ರೆಡಿ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಒಂದು ಸರ್ತಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಈ ರೀತಿ ನೋಡಿ ಎಳೆದಾಗ ಎಲಾಸ್ಟಿಕ್ ಥರ ಬರಬೇಕು, ಕಟ್ ಆಗಬಾರ್ದು ಜಾಸ್ತಿ. ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಬರಬೇಕು. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಅಂದರೆ ಹೂರಣದ ಉಂಡೆ ನಾವು ಮಾಡಿದ್ವಲ್ವ ಅದಕ್ಕಿಂತ ಸ್ವಲ್ಪ ಚಿಕ್ಕದಿರಬೇಕು, ಹಾಗೆಯೇ ಈ ರೀತಿ ಸಾಫ್ಟ್ ಆಗಿ ಇರಬೇಕು. ಈಗ ಹೋಳಿಗೆ ಲಟ್ಟಿಸೋದಕ್ಕೆ ಈ ರೀತಿ ಶೀಟ್ ಇದ್ದರೆ ಅದನ್ನು ತಗೊಳ್ಳಿ, ಅಥವಾ ನೀವು ಬಾಳೆ ಎಲೆಯಲ್ಲಿ ಮಾಡ್ಬೋದು, ಅಥವಾ ಪ್ಲಾಸ್ಟಿಕ್ ಹಾಳೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿ ಒಂದು ಕಣಕದ ಉಂಡೆಯನ್ನು ತಗೊಂಡು ಅದನ್ನು ಈ ರೀತಿ ತೆಳ್ಳಗೆ ಮಾಡಿಕೊಂಡು ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಮಧ್ಯದಲ್ಲಿ ಹೂರಣದ ಉಂಡೆಯನ್ನು ಹೀಗೆ ಇಟ್ಟುಬಿಟ್ಟು ಈ ರೀತಿ ಎಲ್ಲವನ್ನ ಮಧ್ಯಕ್ಕೆ ತಗೊಂಡ್ಬಂದು ನೋಡಿ ಹೀಗೆ ಮಾಡಬೇಕು. ಆಮೇಲೆ ಈ ರೀತಿ ಮಧ್ಯದಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ನಾವು ತೆಗಿಬೇಕು. ಯಾಕೆ ತೆಗಿಬೇಕು ಅಂತಿದ್ರೆ, ಜಾಸ್ತಿ ಇದ್ದ ತಕ್ಷಣ ಅದೇನಾಗುತ್ತೆ ಅಲ್ಲಿ ಗ್ಯಾಪ್ ಸಿಗುತ್ತೆ, ಒಳಗಡೆಯಿಂದ ಗ್ಯಾಪ್ ಸಿಗಬಾರ್ದು. ಆಗ ನಮಗೆ ಸೈಡಲ್ಲಿ ಹೋಳಿಗೆ ಸೈಡ್ ಎಲ್ಲ ಲಟ್ಟಿಸಿ ಆದಮೇಲೆ ಹೋಳಿಗೆ ಸೈಡಲ್ಲಿ ದಪ್ಪ ಆಗುತ್ತೆ. ಆಮೇಲೆ ಈ ರೀತಿ ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ನಂತರ ಈ ರೀತಿ ಪ್ಲಾಸ್ಟಿಕ್ ಹಾಳೆಯಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿದ್ದಾಯ್ತಾ. ಈ ರೀತಿ ನಾನು ಯಾವಾಗಲೂ ಲಟ್ಟಿಸಿ ಮಾಡ್ಕೊಳ್ಳೋದು, ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು, ತುಂಬ ತೆಳುವಾಗಿ ಕೂಡ ಮಾಡಲಿಕ್ಕೆ ಬರುತ್ತೆ. ಈ ರೀತಿ ನಿಮಗೆ ತುಂಬ ಈಸಿ ಆಗುತ್ತೆ ಇದನ್ನು ಮಾಡುವಾಗ. ಆದರೆ ಎಣ್ಣೆ ಇಷ್ಟಪಡದವರು ನೀವು ಲಟ್ಟಿಸಿ ಮಾಡ್ಬೋದು. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಬೇಕಾದ್ರೆ ಎಣ್ಣೆ ಹಾಕಿದರೆ ಅದು ಮುಂದಕ್ಕೆ ಹೋಗುತ್ತಲ್ವ, ಅದರಿಂದಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಲಟ್ಟಿಸಿ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ತಗೊಳುತ್ತೆ. ಇದೆರಡೇ ಡಿಫ್ರೆನ್ಸ್ ಇದರಲ್ಲಿ. ಮತ್ತು ಇದರಲ್ಲಿ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಹೊಸದಾಗಿ ಒಂದು ಕಲಿಯುವವರು ಈ ರೀತಿ ನೀವು ಮಾಡ್ಕೊಳ್ಬೋದು. ಈ ರೀತಿ ಪ್ಲಾಸ್ಟಿಕ್ ಹಾಳೆಯನ್ನು ನೋಡಿ ಈಸಿಯಾಗಿ ತೆಗಿಬೋದು. ಈಗ ನಾನು ತವಾವನ್ನು ಒಲೆಯ ಮೇಲೆ ಇಟ್ಟಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಆಮೇಲೆ ಹಾಳೆ ಸಮೇತ ಇದನ್ನು ಈ ರೀತಿ ಇಡ್ತಾ ಇದ್ದೀನಿ. ಒಂದು 10 ಸೆಕೆಂಡ್ ಆದಮೇಲೆ ಇದು ತೆಗಿಲಿಕ್ಕೆ ಆಗೋದು. ಸ್ವಲ್ಪ ಅದು ಬಿಸಿ ಆಗಬೇಕು. ಬಿಸಿ ಆದಾಗ ಅದು ಬಿಟ್ಕೊಂಡು ಬರುತ್ತೆ. ಇಲ್ಲಿ ನಿಮಗೆ ಒಂದು ಸಣ್ಣ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ.
ನೀವೇನಾದರೂ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಹಾಳೆ ಸಮೇತ ಹಾಕಿದರೆ ಒಂದು ಸೈಡ್ ಅದು ತೆಗೆಯುವಾಗ ಒಂದು 10 ಸೆಕೆಂಡ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ಒಂದು ಸೈಡ್ ಕಪ್ಪಾಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡಬೇಡಿ, ಸಿಮ್ನಲ್ಲಿ ಇಟ್ಕೊಂಡು ಈ ಹಾಳೆಯನ್ನು ಹಾಕೊಳ್ಳಿ. ನಂತರ ಇದನ್ನು ನಿಧಾನಕ್ಕೆ ತೆಗೀರಿ. ಆಗ ನಿಮಗೆ ಒಂದು ಸೈಡ್ ಕಪ್ಪಗಾಗೋದಿಲ್ಲ. ಇಲ್ಲಾಂದರೆ ಹೋಳಿಗೆ ಸಿಹಿ ಇರೋದ್ರಿಂದ ಅದು ಬೇಗ ಕಪ್ಪಗಾಗ್ಬಿಡುತ್ತೆ. ಇಲ್ಲಿ ನಾನು ಒಂದು ನೋಡಿ ಹೋಳಿಗೆಯನ್ನು ಮಾಡಿ ತೋರಿಸಿದ್ದೀನಿ. ತುಂಬ ಸಾಫ್ಟ್ ಆಗಿ ಬಂದಿದೆ ನೋಡಿ. ಹಾಕುವಾಗಲೇ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಇದನ್ನು ಕೈಯಲ್ಲಿ ತೆಗೆದುಬಿಟ್ಟು ಹಾಕಿದ್ದೀನಿ. ಮತ್ತು ತವ ಚೇಂಜ್ ಮಾಡಿದ್ದೀನಿ, ಅದು ಸ್ವಲ್ಪ ತೆಳ್ಳಗೆ ತವ. ಅದಕ್ಕೋಸ್ಕರ ಇಲ್ಲಿ ನಾನು ದೋಸೆ ತವನ ಇಟ್ಟಿದ್ದೀನಿ. ಈಗ ಇದು ಸ್ವಲ್ಪ ದಪ್ಪ ಇದೆ. ಹೋಳಿಗೆ ಯಾವಾಗಲೂ ಬೇಗ ಕಪ್ಪಗಾಗ್ಬಿಡುತ್ತೆ ಜಾಸ್ತಿ ಉರಿ ಇಟ್ಕೊಂಡ್ರೆ. ಅದಕ್ಕೋಸ್ಕರ ಈ ತವದಲ್ಲಿ ಈಗ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಪರ್ಫೆಕ್ಟ್ ಆಗಿ ಹೋಳಿಗೆಯನ್ನು ಮಾಡ್ಕೋಬಹುದು. ಈಗ ನಾನಿಲ್ಲಿ ನಿಮಗೆ ಕೈಯಲ್ಲಿ ಒತ್ತಿ ಅಂದರೆ ತಟ್ಟಿ ತೋರಿಸೋದನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡ್ಕೋಬಹುದು ಅಂತ. ಅದೇ ರೀತಿ ನೀವು ಹೂರಣವನ್ನು ರೆಡಿ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಕೂಡ ತಟ್ಟಿ ಮಾಡ್ಕೊಳ್ಬೋದು. ಇದು ನಿಮಗೆ ಈಸಿ ಆಗುತ್ತೆ ಅಂತಿದ್ರೆ ಇದನ್ನು ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಇದು ಕೂಡ ರೆಡಿ ಆಗಿದೆ. ಎಲ್ಲ ಹೋಳಿಗೆನ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಆಗಿ ಬಂದಿದೆ. ಸ್ವಲ್ಪ ನೀವು ದಪ್ಪನಾಗಿ ತಟ್ಟಿದ್ರೆ ಈ ರೀತಿ ಎಲ್ಲ ಹೋಳಿಗೆ ಕೂಡ ಉಬ್ಬಿ ಬರುತ್ತೆ. ಓಕೆನಾ? ಇದು ನಾನು ಕೊನೆಯದಾಗಿ ಸ್ವಲ್ಪ ದಪ್ಪನಾಗಿ ತಟ್ಕೊಂಡಿದ್ದೀನಿ. ನಾನು ಎಲ್ಲವನ್ನ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದು ಉಬ್ಬಿ ಬರಲಿಲ್ಲ ಅಂದ್ರೂ ನಿಮಗೆ ಹತ್ತಿ ಥರ ಸಾಫ್ಟ್ ಆಗಿ ಬರುತ್ತೆ. ಅಷ್ಟೇ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕೊಂಡು ತಿಂದರೆ ಆಹಾ ಮಜವಾಗಿರುತ್ತೆ. ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಹತ್ತಿ ಥರ ಸಾಫ್ಟ್ ಆಗಿರುವಂಥ ಹೋಳಿಗೆ. ಖಂಡಿತ ಟ್ರೈ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.